ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಜಾಮೀನಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಹೆಂಗಾದ್ರೂ ಮಾಡಿ ರಿಲೀಸ್ ಆಗಬೇಕು ಅಂತ ಪವಿತ್ರ ಗೌಡ ಹವಣಿಸ್ತಾ ಇದ್ದಾರೆ. ನಿನ್ನೆ ಹೈಕೋರ್ಟ್ನಲ್ಲಿ ಪವಿತ್ರ ಪರ ವಕೀಲ ಟಾಮಿ ಸೆಬಸ್ಟಿಯನ್ ಪ್ರಬಲ ವಾದ ಮಂಡಿಸಿದ್ರು. ರೇಣುಕಾಸ್ವಾಮಿ ಕಿಡ್ನಾಪ್ನಲ್ಲಿ ನನ್ನ ಕಕ್ಷಿದಾರರ ಪಾತ್ರವಿಲ್ಲ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದ ಮೇಲೇನೆ ವಿಷಯ ಗೊತ್ತಾಗಿದ್ದು ಅಂತ ವಾದ ಮಾಡಿದ್ದಾರೆ. ಜೆಡಿಎಸ್ ಕೋಟೆಯಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ಸಜ್ಜಾಗಿದ್ದ ಸಿಎಂ ಆಪ್ತರ ಪ್ಲಾನ್ ಫ್ಲಾಪ್ ಆದಮೇಲೆ ಜನಕಲ್ಯಾಣ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ. 3 ಕ್ಷೇತ್ರಗಳ ಉಪಚುನಾವಣೆ ಬಳಿಕ ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸುವುದಕ್ಕೆ ಈಗಾಗಲೇ ಎಲ್ಲಾ ತಯಾರಿ ಕೂಡ ನಡೆದಿದೆ. ದೇವೇಗೌಡರ ನಾಡಲ್ಲಿ ಕಾಂಗ್ರೆಸ್ ಅಬ್ಬರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯಗೆ ಖುಷಿಯ ಸುದ್ದಿ ಒಂದೆಡೆಯಾದರೆ ಇನ್ನೊಂದೆಡೆ ಸಂಕಷ್ಟ ಕೂಡ ಎದುರಾಗಿದೆ. ಸಂವಿಧಾನವನ್ನ ದುರುಪಯೋಗ ಮಾಡಿಕೊಳ್ಳುವ ಜನರಿಗೆ ಬುದ್ಧಿ ಕಲಿಸೋದಕ್ಕೆ ವಕೀಲರು ಸಂವಿಧಾನ ಸೈನಿಕರಂತೆ ಕೆಲಸ ಮಾಡಬೇಕು ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಚಿತ್ರದುರ್ಗ ವಕೀಲರ ಸಂಘದಿಂದ ನಗರದ ತರಾಸು ಮಂದಿರದಲ್ಲಿ ವಕೀಲರ ದಿನಾಚರಣೆ ಹಾಗೂ 25ರಿಂದ 50 ವರ್ಷ ವಕೀಲಿ ವೃತ್ತಿ ಪೂರೈಸಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ದೇಶದೊಳಗಿನ ಯಾವುದೇ ಸಮಸ್ಯೆಗೆ ಸಂವಿಧಾನವೇ ಅತ್ಯುತ್ತಮ ಪರಿಹಾರ. ಹಾಗಾಗಿ ವಕೀಲ ವೃತ್ತಿಯಲ್ಲಿರುವವರು ಸಂವಿಧಾನದ ಸೈನಿಕರಾಗಬೇಕು. ಇಂದು ಸಂವಿಧಾನವನ್ನ ಅಪಹಾಸ್ಯ, ನಿರ್ಲಕ್ಷ್ಯ ಹಾಗೂ ದುರುಪಯೋಗ ಮಾಡುವವರನ್ನ ನೋಡ್ತಾ ಇದ್ದೇವೆ. ಅಂಥವರಿಗೆ ಸರಿಯಾದ ಬುದ್ಧಿ ಕಲಿಸೋದೇ ಸಂವಿಧಾನದ ಸಮರ್ಪಕ ಅನುಷ್ಠಾನ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. For any problem in the country and in the society, ಅದನ್ನು ಬಳಕೆ ಮಾಡಿಕೊಂಡ್ರೆ ಎಲ್ಲರೂ ಈ ವೃತ್ತಿಯಲ್ಲಿರೋರು ಸಂವಿಧಾನದ ಸೈನಿಕರಾಗಬೇಕು. ಒಂದು ಕಡೆ ನೋಡ್ತೀವಿ ನಾವು ಸಂವಿಧಾನವನ್ನು ಅಪಹಾಸ್ಯ ಮಾಡೋರನ್ನು ನೋಡ್ತೀವಿ, ಸಂವಿಧಾನವನ್ನು ಅಲಕ್ಷ್ಯ ಮಾಡೋರನ್ನು ನೋಡ್ತೀವಿ, ಸಂವಿಧಾನವನ್ನು ದುರುಪಯೋಗ ಮಾಡೋರನ್ನು ನೋಡ್ತೀವಿ. ಅವರೆಲ್ಲರಿಗೆ ಸರಿಯಾಗಿ ಬುದ್ಧಿ ಕಲಿಸೋದು ಅಂದರೆ ಸಂವಿಧಾನದ ಸಮರ್ಪಕವಾಗಿರ್ತಕ್ಕಂಥ ಅನುಷ್ಠಾನ. ಆ ಸಂವಿಧಾನದ ಬೆಂಗಳೂರು ಉತ್ತರ ತಾಲೂಕಿನ ಶಿವಕೋಟೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಲೋಕಾಯುಕ್ತ ಬಲೆಗೆ ಬಂದಿದ್ದಾನೆ. ಬಿಲ್ ಕಲೆಕ್ಟರ್ ಪ್ರದೀಪ್ 13,000 ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ ಸಿಕ್ಕಿ ಬಂದಿದ್ದಾರೆ. ಇನ್ನು ಹೆಚ್ಚಿನ ವಿಚಾರಣೆಗಾಗಿ ಲೋಕಾಯುಕ್ತ ಪೊಲೀಸರು ಪ್ರದೀಪ್ನನ್ನ ವಶಕ್ಕೆ ಪಡೆದಿದ್ದಾರೆ. ಮೊಂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಐಎಎಸ್ ಅಧಿಕಾರಿ ದೀಪಾ ಚೋಳನ್ನರನ್ನ ಇಡಿ ವಿಚಾರಣೆಗೆ ನಡೆಸಿದೆ. ಮುಡಾ ದಾಖಲೆ ತಿದ್ದಿದ್ದ ಆರೋಪದ ಮೇಲೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ದೀಪಾ ಚೋಳನ್ಗೆ ನೋಟಿಸ್ ನೀಡಿದ್ರು. ಸತತ 6 ಗಂಟೆ ವಿಚಾರಣೆ ಬಳಿಕ ದೀಪಾ ಇಡಿ ಕಚೇರಿಯಿಂದ ಹೊರಬಂದಿದ್ದಾರೆ. ಸರ್ಕಾರಿ ಕೋಟಾದ ಅಡಿ ಬರುವ ಇಂಜಿನಿಯರಿಂಗ್ ಸೀಟುಗಳ ಬ್ಲಾಕಿಂಗ್ನಲ್ಲಿ ಗೋಲ್ಮಾಲ್ ನಡೆದಿತ್ತು. ಈ ಬಗ್ಗೆ ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತ ಮಂಡಳಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿತ್ತು. ಈ ಸಂಬಂಧ ತನಿಖೆ ಕೈಗೊಂಡ ಮಲ್ಲೇಶ್ವರಂ ಪೊಲೀಸರು 52 ಇಂಜಿನಿಯರಿಂಗ್ ಸೀಟ್ಗಳ ಬ್ಲಾಕಿಂಗ್ನಲ್ಲಿ ನಡೆದಿದ್ದ ಕಳ್ಳಾಟವನ್ನು ಪತ್ತೆ ಮಾಡಿದ್ದಾರೆ. ಜೊತೆಗೆ ಈ ಕೃತ್ಯ ಎಸಗಿದ್ದ ಕೆಇಎನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಓರ್ವ ವ್ಯಕ್ತಿ ಸಹಿತ 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಮೇಲೆ ಜೇನುಹುಳಗಳು ದಾಳಿ ನಡೆಸಿರುವಂತಹ ಘಟನೆ ಉತ್ತರ ಕನ್ನಡದಲ್ಲಿ ನಡೆದಿದೆ. ಶಿರಸಿಯ ಡೋನಬಾಸ್ಕೋ ಶಾಲೆ ಬಳಿ ಈ ಘಟನೆ ನಡೆದಿದ್ದು, ಶಾಲೆಯ ಹಿಂಭಾಗದಲ್ಲಿ ಆಟವಾಡ್ತಾ ಇದ್ದ ವೇಳೆ ಜೇನುಹುಳಗಳು ದಾಳಿ ನಡೆಸಿವೆ. ಇನ್ನು 23 ವಿದ್ಯಾರ್ಥಿಗಳು ಜೇನುಹುಳ ಕಡಿತಕ್ಕೊಳಗಾಗಿ ಗಾಯಗೊಂಡ ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಅಬ್ಬರದಿಂದ ಜಿಲ್ಲೆಯ ಎಲ್ಲಾ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಮಂಗಳೂರಿನ ಹೊರವಲಯದ ಮರವೂರು ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿ ಎಲ್ಲ ಗೇಟ್ಗಳನ್ನು ತೆಗೆದು ನದಿಗೆ ನೀರು ಬಿಡಲಾಗಿದೆ. ಫಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಕರಾವಳಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಗೆ ಮಂಗಳೂರು ಉಡುಪಿ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ ಬದಿ ಕುಸಿತವಾಗಿದೆ. ಇನ್ನು ಕೂಳೂರು ಬಳಿ ರಸ್ತೆ ಬದಿ ಕುಸಿತವಾಗಿದ್ದು ಭಾರೀ ಆತಂಕ ಸೃಷ್ಟಿ ಮಾಡಿದೆ. ಗೇಲ್ ಗ್ಯಾಸ್ ಕಂಪನಿಯಿಂದ ರಸ್ತೆ ಅಗೆಯಲಾಗಿದ್ದು ಹೆದ್ದಾರಿ ಬದಿ ಅಗೆದು ಇಡಲಾದ ಹೊಂಡದಲ್ಲಿ ನೀರು ತುಂಬಿ ರಸ್ತೆ ಬದಿ ಕುಸಿತವಾಗಿದೆ.
ರಿಯಲ್ ಸ್ಟಾರ್ ಉಪೇಂದ್ರ ಯುಐ ಸಿನಿಮಾದ ಪ್ರಮೋಷನ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಸಿನಿಮಾ ಪ್ರಚಾರಕ್ಕಾಗಿ ಮಂಗಳೂರಿಗೆ ಭೇಟಿ ನೀಡಿದ್ದಾರೆ. ಕರಾವಳಿಯ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನ ನೀಡಿ ದೇವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಈ ವೇಳೆ ಮಾತನಾಡಿದ ರಿಯಲ್ ಸ್ಟಾರ್ ಉಪೇಂದ್ರ, ಮುಂಚೆ ವರ್ಷಕ್ಕೆ 2 ರಿಂದ 3 ಸಿನಿಮಾ ಮಾಡ್ತಾ ಇದ್ದೆ, ಈಗ ಹಾಗೆ ಆಗೋದಿಲ್ಲ. ಸಿನಿಮಾ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ತಂತ್ರಜ್ಞಾನ ಪ್ಲಸ್ ಹಾಗೂ ಮೈನಸ್ ಆಗಿದೆ. ಇತ್ತ ಮಂಗಳೂರಿನ ಜಾಗಗಳೆಲ್ಲ ವಿಶೇಷ, ಇಲ್ಲಿನ ದೇವರ ದೈವಗಳ ಬಗ್ಗೆ ವಿಶೇಷ ಆಸಕ್ತಿ ಇದೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಲ್ಲು ಅರ್ಜುನ್ ನಟಿಸಿರುವಂತಹ ಪುಷ್ಪ 2 ಸಿನಿಮಾ ಇಂದು ರಾತ್ರಿಯಿಂದಲೇ ಶೋ ಆರಂಭವಾಗಲಿದೆ. 20 ಮಲ್ಟಿಪ್ಲೆಕ್ಸ್ ಹಾಗೆ 20 ಸಿಂಗಲ್ ಸ್ಕ್ರೀನ್ನಲ್ಲಿ ಸಿನಿಮಾ ಆರಂಭ ಆಗೋ ಸಾಧ್ಯತೆ ಇದೆ. ಇಂದು ರಾತ್ರಿ ಸಿನಿಮಾ ನೋಡೋಕೆ ಪ್ಲಾನ್ ಕೂಡ ರೆಡಿಯಾಗಿದ್ದು, ಫ್ಯಾನ್ಸ್ ರೆಡಿಯಾಗಿದ್ದು, ನಾಳೆ ಬೆಳಗ್ಗೆ 6ಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಗಲಿದೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ಮೇಲೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಎಸಿ ಬಸ್ ವ್ಯವಸ್ಥೆ ಇರಲಿದೆ. ಮೊದಲ ಬಾರಿಗೆ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಸಿ ಬಸ್ಗಳ ಓಡಾಟ ನಡೆಸಲಿವೆ. ಕೋಲಾರ, ತುಮಕೂರು, ಆನೇಕಲ್, ಚಿಕ್ಕಬಳ್ಳಾಪುರ, ಕನಕಪುರ, ಚನ್ನಪಟ್ಟಣ ಭಾಗಕ್ಕೆ ಎಸಿ ಬಸ್ ಸೌಲಭ್ಯ ಇರಲಿದೆ. ಇನ್ನು ಬೆಂಗಳೂರು ಸುತ್ತಮುತ್ತಲಿನ ನಗರಗಳಲ್ಲಿ ಎಸಿ ಬಸ್ಗೆ ಬೇಡಿಕೆ ಕೂಡ ಹೆಚ್ಚಿದ್ದು, ಶೀಘ್ರದಲ್ಲೇ ಬೆಂಗಳೂರು ಸುತ್ತಮುತ್ತಲಿನ ನಗರಗಳಿಗೆ ಎಸಿ ಬಸ್ ಸಂಚಾರಕ್ಕೆ ಚಾಲನೆ ಕೂಡ ಸಿಗಲಿದೆ. ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಯನ್ನ ನಾಪೋಕ್ಲು ಪೊಲೀಸರು ಯಶಸ್ವಿಯಾಗಿ ಬಂಧಿಸಿದ್ದಾರೆ. ಮಡಿಕೇರಿ ತಾಲೂಕಿನ ಹೋದವಾಡ ಗ್ರಾಮದಲ್ಲಿ ಗಾಂಜಾ ಮಾರಾಟವನ್ನ ಮಾಡಲಾಗಿದ್ದು, ಆರೋಪಿ 60 ವರ್ಷದ ಕಾವೇರಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತನಿಂದ 265 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇತ್ತ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಂವಿಧಾನ ಬದಲಾವಣೆ ಸಂಘರ್ಷ ಜೋರಾಗಿದೆ. ಪೇಜಾವರ ಶ್ರೀ ಹೇಳಿದ್ದಾರೆ ಎನ್ನಲಾದ ಹೇಳಿಕೆಗೆ ಒಬ್ಬರೊಬ್ಬರೇ ಪ್ರತಿಕ್ರಿಯೆ ಕೂಡ ನೀಡ್ತಾ ಇದ್ದಾರೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಪೇಜಾವರ ಶ್ರೀಗಳ ವಿರುದ್ಧ ವಿರಕ್ತ ಮಠದ ಶ್ರೀ ಕಿಡಿ. ಭಾರತ ಬಿಡಿ, ಇಲ್ಲ ಸಂವಿಧಾನ ಒಪ್ಪಿ ಬದುಕಿ. ಸಂವಿಧಾನ ಬದಲಾವಣೆ ಕುರಿತ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಅಭಿಪ್ರಾಯ ವಿವಾದಕ್ಕೀಡಾಗುತ್ತಿದೆ. ತಮ್ಮ ಹೇಳಿಕೆ ಬಗ್ಗೆ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ಹಾಗೂ ಸ್ಪಷ್ಟನೆ ನೀಡಿದ್ದಾರೆ. ಸಂವಿಧಾನ ಬದಲಿಸಬೇಕೆಂದು ಹೇಳಿಯೇ ಇಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪರಿಶೀಲಿಸಿ ಮಾತನಾಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಆದಿಯಾಗಿಯೂ ವಿರೋಧ ವ್ಯಕ್ತಪಡಿಸಿದವರಿಗೆ ಹೇಳಿದರು. ವಿವಾದ ಮಾತ್ರ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಪೇಜಾವರ ಶ್ರೀಗಳ ವಿರುದ್ಧ ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯ ವಿರಕ್ತ ಮಠದ ವಿರಾತಿ ಶಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ. ತಾವು ಮಧ್ಯ ಏಷ್ಯಾದಿಂದ ದನ ಕಾಯುತ್ತಾ